ನಮಸ್ಕಾರ ಗುರು, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ನಾನಿವತ್ತು ಒಂದು ಬೈಕ್ ನೋಡೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜೊತೆ. ಸೊ ಎಲ್ಲಿಗೆ ಅಂತ ಹೇಳ್ತೀನಿ, ಸ್ಟೇ ಟ್ಯೂನ್. ಸೊ ರೈಡಿಂಗ್ ಗ್ಲೌಸ್ ಎಲ್ಲ ರೆಡಿಯಾಗಿದೆ. ಸೊ ಗಾಡಿ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಫೈನಲಿ ಗುರು ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ, 4 ಜನ. ಸೊ 3 ಬೈಕಲ್ಲಿ ಬಂದಿದ್ದೀವಿ, 2 NS, 1 ಡಾಮಿನಾರು. ನನ್ನ ಕತ್ತೈತೆ ನೋಡ್ತಾ ಈ ಕಡೆ ಒಂದು ಹೆಲ್ಮೆಟ್ ಮಾಡೋ ಶಿಶಾ, ಆ ಕಡೆ ಒಂದು ಇವನ ಹೆಸರು ಏಳುಮಲೆ, ಅದು ಹೆಸರೇನದ ಹೋಗಿ ನಾವಲ್ಲಿ ಎಲೆಮಲೆ. ಇವನ ಹೆಸರು ಕಾಳುಮಲೆ, ಇವನು ಏರಿ ಮೇಲೆ ದೊಡ್ಡಿ, ಕೆರೆ ಮೇಲೆ ದೊಡ್ಡಿ. ಫಸ್ಟ್ ಮಾನಿಟೈಸೇಷನ್ ಆದಮೇಲೆ ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ ಗುರು, ಸಪೋರ್ಟ್ ಮಾಡಬೇಕಷ್ಟೇ. ಮಾನಿಟೈಸೇಷನ್ ಆದಮೇಲೆ ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ. ಲೋಹಿತಂಗೆ ಮಾತ್ರ ದೊಡ್ಡ ಪಾರ್ಟಿ. ಇದು ಏನು ಈಗ ಮಾಡ್ತಿರೋ ವಿಡಿಯೋ ಒಂದು 100 ಎಲ್ಲರ ಹತ್ರ ಬೇಡ್ಕೊಳ್ಳಿ 100K ಆಗಲಿ ಅಂತ. ಸ್ವಲ್ಪ ಜಾಗ ಬಿಡು ಅವ್ರಿಗೆ. ಮಚ್ಚ ಏನು ವ್ಯೂಸ್ ಅಲ್ವಾ ಮಚ್ಚ. ಈ ಬೆಟ್ಟ ನೋಡ್ತಾ ಇದ್ರೆ ಯಾವ್ದಾರ ಬೇರೆ ಬೆಟ್ಟ ನೆನಪಾಗುತ್ತಾ ನಿಂಗೆ? ಏನೋ ಇಷ್ಟೊಂದು ಡೀಪ್ ಐತಿದು. ಯಾವ ಬೆಟ್ಟ ಗುರು? ಶಿವಗಂಗೆ ಬೆಟ್ಟ. ಶಿವಗಂಗೆ ಬೆಟ್ಟ ಅಲ್ಲ, ಸಿದ್ರ ಬೆಟ್ಟ. ಲಲಿತಾ, ನಿಮ್ಮ ಮನೆ ಹತ್ರ ಒಂದು ಬೆಟ್ಟ ಐತಲ್ಲ, ಯಾವ್ದು ಹೇಳೋದು? ಏಯ್ ನಿಜ, ಮನೆ ಹತ್ರ ಬೆಟ್ಟ ಐತಿ ಕಣೋ. ಅಲ್ಲಲ್ಲೋ, ರಂಗನಾಥ ಸ್ವಾಮಿ. ಕರೆಕ್ಟ್. ಸೊ ಇದ್ರ ಹೆಸರು ರೇವಣಸಿದ್ದೇಶ್ವರ ಬೆಟ್ಟ. ಏನು ಗೊತ್ತಾ, ರೇವಣಸಿದ್ದೇಶ್ವರ ಬೆಟ್ಟ ಅಂದರೆ SRS ಅಂತ. ನಮ್ಮೂರಿಗೆ ಒಂದು SRS ಬಸ್ ಬರುತ್ತೆ, ಅದು ಇಲ್ಲಿಂದನೇ ಬರೋದು. ಏನು ಬಿಡಲ್ಲ, ಹಂಗೆ ಹಾಕ್ತೀನಿ. ಹ್ಞೂ ಮಚ್ಚ, ಪಕ್ಕ. ಬೇಕಾದ್ರೆ ನೋಡ್ರಿ, ಎಷ್ಟೊಂದು SRS ಬಸ್ಗಳು ಬರ್ತಾವಲ್ಲ, ಅವೆಲ್ಲ ಇಲ್ಲ ಗುರು. SRS ಹಿಲ್ಸ್ ಅಂತ ಅಂದಮೇಲೆ ಅದು ಇವ್ರದ್ದೇ ಆಗಿರುತ್ತೆ ಪಕ್ಕ. ಯಾರೋ ಬರ್ತಾವ್ರೆ, ಈ ವಿಡಿಯೋ ಅವ್ರೇನೋ ನೋಡ್ಬಿಟ್ರೆ. ಚಿನ್ನು ಲೋಹಿತಾ, ನಿನ್ನ ನಾವು ಅವಾಗಲಿಂದ ಚಿನ್ನು ಚಿನ್ನು ಅಂತ ಕರೆದ್ರು. ನಕ್ಕನ್ಲೇ ಗುರು, ನಿಜವಾಗ್ಲೂ ಗುರು, ನೀನು ಒಂಥರ ಇನ್ಸ್ಪಿರೇಷನ್ ಗುರು. ನಕ್ಕನ್ಲೇ ಚಿನ್ನು ಬತ್ತಿ ನೀರು ಅಲ್ಲ, ನಕ್ಕನ್ ಅನ್ಕೊಂಡೆ ಫೇಮಸ್ ಆಗ್ಬಿಟ್ಟಲ್ಲ ಗುರು ನೀನು. ಸೈಕೋ. ಇನ್ನೂ ನಾವು ಹೊತ್ತಾಗ ಸ್ಟಾರ್ಟ್ ಮಾಡಿಲ್ಲ, ಅಂದರೆ ಬೆಟ್ಟ ಇಂಕ್ಲೈನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲಿಗೆ ಬೆಟ್ಟಕ್ಕ ಕಂಟೆಂಟ್ ಸಿಕ್ತು. ಕಣ್ಸಲ್ಲ ಇಟ್ಕೊಂಡ್ರಲ್ಲ ಪಾಪ. ಅಣ್ಣ ಹೆಂಗೆ ಕಾಣಿಸ್ ಮಚ್ಚ ನೋಡಿಲ್ಲ. ಓಹ್ ಸುಸ್ತಾಯ್ತಪ್ಪ. ಇರೋ ಒಂಚೂರು ಟೈಮಿಗೆ ಬರ್ತೀನಿ ನಿನಗೆ ಬೆಳಕಲ್ಲಿ. ಬಾಗುರು ನೋಡು, ನನಗವನು ಹತ್ತಿರಾಗ ಬಂದರೆ ನಾನು ಫೋಕಸ್ ಆಗಿ ಬೆಳ್ಳ ಕಾಣ್ತೀನಿ. ಅವ್ನು ದೂರಕ್ಕೆ ಹೋಗ್ಬಿಟ್ರೆ ನೋಡ್ರಿ ಕರ್ಗಾಗ್ತೀನಿ. ಬಟ್ ಇಲ್ಲ, ನಮ್ಮ ಲೋಹಿತ ಬಂದರೆ ಅವನೇ ಕರ್ಗಾಗ್ಬಿಟ್ಟ. ಕ್ಯಾಮ್ರಾ ಮಚ್ಚಿ. ಹ್ಞೂ ಮಚ್ಚಿ, ಎಲ್ಲ ಬೆಳ್ಳಗೆ ಬರಬೇಕು. 60 PS 80 PS ಮಚ್ಚ. ಮೋಸ್ಟ್ಲಿ ಇದು 60 PS. ಲೋ, ನಾನು ಯಾವುದು ಫಿಲ್ಟರ್ ಹಾಕಲ್ಲ ಗುರು, ಹಿಂಗೆ ಬಿಟ್ಬಿಡ್ತೀನಿ. ನಾವು SRS ಬೆಟ್ಟಕ್ಕೆ ಬಂದಿದ್ದೀವಿ. ಆಮೇಲೆ ಒಂದು ನಿಮಿಷ ಇರು ನೋಡೋಣ.
ಮೋಸ್ಟ್ಲಿ ಕಾಣಲ್ಲ ಅನಿಸುತ್ತೆ. ಫ್ರಂಟ್ ಕ್ಯಾಮ್ರಾಯಿಂದ ಬ್ಯಾಕ್ ಕ್ಯಾಮ್ರಾ ಸ್ವಿಚ್ ಮಾಡೋಕ್ಕಾಗ್ತಾ ಇಲ್ಲ ಗುರು. ಅದಕ್ಕೆ ಈಗ ಏನ ಬ್ಯಾಲೆ ಕಾಣ್ತಾಯ್ತಾ? ಹಾಂ ಅಲ್ಲಿ ಇಲ್ಲಿದೆಯಲ್ಲ, ಇಲ್ಲಿ ಇದೇ ಟಾಪು. ನಾನು ಒಂದು ಸ್ಪೆಷಲ್ ತರಿಸಿದ್ದೀನಿ. ಇಲ್ಲಿಂದ ಡೌನ್ ಹೋಗಿ ಹಂಗೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ರೆ ಅದೇ ಟಾಪು. ಸ್ಪೆಕ್ಸಲ್ ನೋಡಿರ್ತಾರೆ ಅಂತ್ಯ. ಅಲ್ಲಿ ನೋಡಿ ಒಂದೇನದು ಮಚ್ಚ, ಏನು ನದಿನ ಕೆರೆನಾ ಏನದು? ಮಚ್ಚ ಅದು ಕೆರೆ ಗುರು, ಕೆರೆ ಅದು. ಆಮೇಲೆ ನಿಮಗೆ ಕೆರೆ ತೋರ್ಸಕ್ಕೆ ಹೋಗಿ ನಾನಿಲ್ಲ, ಆಮೇಲೆ ದಬಾಕೊಂಬಿಟ್ಟೆನು. ಆದರೂ ನಮಗೆ ಇನ್ನೊಬ್ಬ ನಮ್ಮ ಫ್ರೆಂಡ್ ಒಬ್ಬ ಅವನೇ ದೀಕ್ಷಿತ್ ಅಂತ, ಅವನು ಬಂದ್ಬಿಟ್ಟಿದ್ರೆ ಒಳ್ಳೆ ರೋಸ್ಟ್ ಆಗಿರೋದು. ಚೇಂಜ್ ಇಲ್ಲ ಮಚ್ಚ. ನೋಡಿ ಈ ಸ್ವಲ್ಪ ಮೇಲೆ ಕತ್ತಿದ್ರೆ ಅಣ್ಣ ಇರ್ತಾರೆ ಪಾಪ. ಇಲ್ಲಿ ಹೇಳಿದ್ರು ಶೂ ಹಾಕೊಂಡು ಹೋಗ್ಬಿಡ್ದು ಅಂತ. ನಾವು ಯಾರ್ದು ಮಾತು ಕೇಳಿದ್ರೆ ಶೂ ಹಾಕೊಂಬಂದ್ಬಿಟ್ವಿ. ಇಷ್ಟು ಕೊಳೆ ಆಗಿರೋ ಶೂನ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಅವನಂತ ಬರ್ಗೆಟ್ರನ್ ಯಾರು ಇಲ್ಲ. ನಾನು ಶೂ ಮೇಲೆ ನಂಬಿಕೆ ಇಟ್ಟು ಬಿಡ್ತಾ ಇದ್ದೀವಿ. ಸರಿ ಅಣ್ಣ, ಆಯಿತು. ನೀನು ಚಪ್ಪಲಿ ಬಿಡೋ. ಚಪ್ಪಲಿ ಬಿಟ್ಬಿಟ್ಟು ಹಿಂಗೆ ಬರ್ತಾ ಇದ್ದೀವಿ. ಎಲ್ಲ ಬಿಟ್ರು ಗುರು. ಎಲ್ಲ ಅಲ್ಲೋ ಕೆತ್ತನೆ ಮಾಡೋರು ನೋಡಿ, ಯಾರು ಎಮ್ ಡಿ ಅಂತನಾ? ನಾನಲ್ಲ ಗುರು, ಕೆತ್ತಿರೋದು ಸುಬ್ಬು ಅಂತ ಆಯ್ತು. ಸುಬ್ಬಿ ಬೇರೆ ಸುಬ್ಬಿ ಲವ್ ಸ್ಟೋರಿ ಮಚ್ಚ. ಇದ್ರಲ್ಲಿ ಈಗ ತೋರಿಸ್ಬೋದು ನೋಡಿ. ಇವಾಗ ಇಲ್ಲೇನೋ ಕಾಣ್ತಿತ್ತಲ್ಲ, ಇದೇನದು ಏನೋ ಮಚ್ಚ ಹೆಸರು? ಯಾವ ಊರು ಕೆರೆನೋ ಇದು? SRS ಕೆರೆ ಇದು. ಫೋಕಸ್ ಆಗು, ಬ್ಯಾಕ್ ವಾಟ್ರು. ಎಲ್ಲಿ ನೋಡಿದ್ರು ಬಂಡೆಗಳು ಗುರು. ಅದಕ್ಕೆ ನಮ್ಮ DKC ಅವರು ಫೇಮಸ್ ಆಗಿರೋದು ಕನಕಪುರ ಬಂಡೆ ಅಂತ. ಓ ಮೈ ಗಾಡ್, ಎಲ್ಲ ಮೆಟ್ಲುಗಳಲ್ಲೂ ತಿರುಪತಿ ಥರ ಒಂದು ವೈಬ್ಸ್ ಕೊಡ್ತೈತೆ ಮಚ್ಚ. ಮುಂದೆ ಟಾಸ್ಕ್ ಇರೋಂಗೈತೆ. ದೀಕ್ಷಿತ್ ಕರ್ಕೊಂಬಂದಿದ್ರೆ ಮಚ್ಚ ಒಂದು 2 ನಿಮಿಷ ಕುತ್ಕೊಂತಿಲ್ಲೇ ನೀವು ಅಂತ ಹೇಳ್ತಿದ್ದ ಅವರು. ಹ್ಞೂ ಗುರು, ನೋಡು ಮೇ ಬಿ ಇದು ಒರಿಜಿನಲ್ ಪಾತ್ ಅನ್ಸುತ್ತಿದ್ದು. ಏ ಗುರು, JCP ತೋರಿಸಿದ್ರೆ ನನಗೆ 10 ಮಿಲಿಯನ್ ವ್ಯೂ ಬರುತ್ತೆ. ಪಿಕ್ ಮೇಲ್ ಕಂಟೆಂಟ್ ನೋಡಿ. ಇಷ್ಟು ದೊಡ್ಡ ಬಂಡೆ ಹೊರಡ್ಸಕ್ಕೆ ಒಂದು JCP ಬಂದೈತೆ ಬಿಡ್ರಿ. ಯಾರು ಹೋಗ್ತಾರೆ ಹೊದೆಗೆ ನೋಡಿ, ಅಲ್ಲಿ ಯಾರೋ ಒಬ್ಬ ಹೋಯ್ತವನೆ. ಏನಕ್ಕೆ ಹೋಯ್ತಾನೆ ಅಂತ ಗೊತ್ತಿಲ್ಲ. ಯಾವುದೋ ಫೋಕಸ್ ಬೇರೆ ಆಗ್ತಾಯಿಲ್ಲ. ಆಯಿತು, ನಿಂತ್ಕೊಂಡವನೆ ಪಾಪ, ಏನೋ ನೋಡ್ತಾವನೆ. ನೋಡಲಿ, ಅದು SRS ಕೆರೆ ನೋಡ್ಕೊಂಬಿಡ್ರಿ ಒಂದ್ಸರಿ. ಯತೀಶ ಹೊರಡನೇನೋ? ಈ ಯತೀಶ್ ಅಲ್ಲ, ಟ್ರೇಡರ್ ಯತೀಶ್. ರೇಡರ್ ಅಲ್ಲ ಕಣೋ, ಟ್ರೇಡರು. ಹ್ಞೂ, ಇಲ್ಲಿ ಮೆಟ್ಲುಗಳಿಲ್ಲ, ಬಟ್ ಇದೊಂಥರ ಬಂಡೆಯಲ್ಲೇ ಕೆತ್ಬಿಟ್ಟಿದ್ದಾರೆ. ಹತ್ತಕ್ಕೆ ಒಂದು ಸ್ವಲ್ಪ ಟಾಸ್ಕ್ ಅನಿಸುತ್ತೆ, ಬಟ್ ಸ್ಟಿಲ್ ನಮ್ಮ ನಂದಿ ಅಲ್ಲ ಯಾವುದು ಮಚ್ಚ, ಶಿವಗಂಗೆ ಬೆಟ್ಟಕ್ಕೆ ಹೋಲಿಸ್ಕೊಂಡ್ರೆ ಇದೇನೂ ಅಲ್ಲ ಅಲ್ವಾ? ಹರಿತಾಯ್ತಾ ಗುರು? ಎಲ್ಲಿ? ಅಲ್ಲಿ. ಇನ್ನು ಎಷ್ಟು ದೂರ ಇದಪ್ಪ? ಓ ಮಚ್ಚ, ಇನ್ನೂ ಹಿಂಗೈತಲ್ಲ ಸ್ಟೀಫು. ಒಂದು ಸ್ವಲ್ಪ ಮೇಲಕ್ಕೆ ಬಂದಮೇಲೆ roll down my legs every time I see you. Oh my god. ಹೇಳೋ. ಫಿಸಿಕ್ಸ್ ಅಪ್ಲೈ ಮಾಡ್ತಾವನೆ. ಹಿಂಗೆ ಬಂಡೆನ ಜಿಗ್ಜಾಗಲ್ಲಿ ಹತ್ತಿದ್ರೆ ಹೌದು. ಜಿಗ್ಜಾಗಲ್ಲಿ ಹತ್ಬೇಕಂತೆ. ಎಲ್ಲ ಅಪ್ಲೈ ಮಾಡಿರಿ, ನೀವು ಒಂದ್ಸರಿ ಟ್ರೈ ಮಾಡಿ. ಬಂಡೆ ಬಿ ಲೈಕ್ ಹತ್ತು ಗುರು, ನೋಡೋಣ ಎಷ್ಟೊತ್ತಿದ್ಯಾ ಅಂತ. ಆಯ್ತಲ್ಲ ಗುರು, ಸಾಕಾಗೋಯ್ತು.
ಮಚಾ ಕಾಫಿ ನೋಡು ಚಂದು ಫುಲ್ ಫೇಮಸ್ ಅಪ್ಪ ಇವಾಗ. ಕಿಪ್ಪಿ ಕೀರ್ತಿಗೆ ಕಪ್ಪೆ ಕಪ್ಪೆ ಅವ್ರು ಯಾರು ಹೇಳ್ತಾರ ನಾಕೊಂದು ತುಂಬ್ತೀನಿ. ಏನೋ ಅವ್ರದ್ದು ಗೋಳು. ಅಯ್ಯೋ ಕಪ್ಪೆ ಹೊಸ ಕರ್ಕೊಂಡಿದ್ದೀನಿ ತುಂಬ್ತೀನಿ ಮಾತಾಡಕ್ಕೆ ಬರಲ್ಲ ಕರೆಕ್ಟಾಗಿ. ತುಂಬ್ತೀನಿ ಎಲ್ಲೇಳು ಲೇ ಅದು ಕೂಡ ಇವ್ರದೇ ಕಣೋ. ಏನೈತೆ ಸಮಾಚಾರ? ನಾವು ಅಲ್ಲಿಂದ ಬಂದು ಕೆಳಗಡೆ ಹಂಗಿಂದ ಸುತ್ತ ಹಾಕೊಂಡು ಹಿಂಗೆ ಮೇಲೆ ಒಂದು ಹಿಂಗೆ ಬಂದಿದ್ವಿ. ಲೋ ಇಲ್ಲ ಕೊಂಡದು ನೀರು ಅಂದರೆ ಮಚ್ಚ ಬಸ್ ಬರ್ತೈತೆ SRS ಅಲ್ಲಿ SRS ಬಸ್ಸು. ಆಯ್ತು ನೋಡಲ್ಲ ಗೊಜ್ಗ ಲೇ ಗೊಜ್ಗ ರೇ ಬಳ್ಳಾಪುರ ನರಸಿಂಹರಾಜು ರೇ ಗೊಜ್ಗ. ಅಣ್ಣ ಯಾವರು? ಬಳ್ಳಾಪುರ ನರಸಿಂಹರಾಜು. ಇಲ್ಲಿ ದಪ್ಪಗಿರೋ ಅನ್ಕೊಣೋ ಕುಳ್ಳಗೆ ದಪ್ಪಗೆ. ನಿಮ್ಮ ಬಳ್ಳಾಪುರ ನರಸಿಂಹರಾಜು ಅವರ ಫ್ಯಾಮಿಲಿ. ಮಚ್ಚ ಅಲ್ಲಿದ್ದು ಒಂದು ಡೈಲಾಗ್ ಫೇಮಸ್ ಡೈಲಾಗ್ ಬೇಗ. ನೀನು ನೋಡಲೆ ನೀನು ಚೆನ್ನಾಗಿ ಹೊಡಿತಲೆ ತಡಲೆ ಪಾಪ ಫೋಟೋ ತೆಗಿತಾನವ್ರಲ್ಲಿ ಮುಸ್ತಫಾ. ಏಯ್ ಹಿಂಗುಡಿ ತಗೋ ಮೇಲೊಂದು, ಏಯ್ ಕೆಳಗಡೆ ತಗೋ ಟಾಪ್ ಆ್ಯಂಗಲ್ಲು. ಇವನು ಶೋಭರಾಜು ಯಾಕಂತ ತಗೋ ಗುರು ಅಲ್ಲಿ ಕಾಣಿತ್ತಲ್ಲ ಅದೇ ಟಾಪು. ನೇಮ್ ಬಂದ್ಬಿಟ್ವಿ ಗುರು. ಏನು ಅಂಥ ದೊಡ್ಡ ಬೆಟ್ಟ ಅಲ್ಲ, ನೀವು ಯಾರೋ ಪ್ಲಾನ್ ಮಾಡ್ಕೊಂಡ್ರೆ ಆರಾಮಾಗಿ ಬರ್ಬೋದು. ಆದರೂ ಕಷ್ಟಪಡ್ತೀವಿ ಅತ್ತಾಗೆ. ಇಲ್ಲ ಮಚ್ಚ ಅದು ತಿಂದ್ಬಿಟ್ವಲ್ಲ, ಒಂದು ಇಡ್ಲಿ ಬರ್ಸಿದ್ವಿ. ಇವನು 2 ಬೋಂಡ ತಗೊಂಡು 2 ದಪ್ಪ ಬೋಂಡ ತಗೊಂಡ ಸಣ್ಣ ಕೂಡ ಹಂಗೆ ಬಿಟ್ಟ ಲೋಯ್ತಾ. ನಾನು ತಗೊಂಡಿರಲಿಲ್ಲ, ಆಮೇಲೆ ತಗೊಂಡು 2 ತಿಂದೆ ಸಾಕಾಯ್ತು. ಅದಕ್ಕೆ ಎತ್ತಕ್ಕಾಗ್ತಿಲ್ಲ. ಸನ್ ರೈಸ್ ಆಗ್ಬಿಟ್ಟಿದೆ ಆಲ್ರೆಡಿ. ಓಕೆ ಇನ್ನೇನು ಬಂದ್ಬಿಟ್ವಿ ಫೈನಲಿ ಬಂದು ತಲುಪಿದ್ವಿ. ದಿಸ್ ಇಸ್ ದ ಪೀಕ್. ಮೋಸ್ಟ್ಲಿ ಇದು ಏನ್ಷಿಯಂಟ್ ಶಿವಲಿಂಗ ಅನಿಸುತ್ತೆ. ಫೈನಲಿ ಬಂದ್ಬಿಟ್ವಿ. ಇದೇ ಗಂಟೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವತ್ತೂ ಮರಿಬೇಡಿ. ಎಲ್ಲ ಫೋಟೋಶೂಟ್ಸ್ ಮಚ್ಚ. ಅದು ನೋಡಿ ಎಷ್ಟು ದೊಡ್ಡದಾಯ್ತಲ್ವಾ ಬೆಟ್ಟ. ಅಂದರೆ ಏನಂತಾರೆ, ಒಂದೇ ಬಂಡೆ, ಅದು ಸಿಂಗಲ್ ಬಂಡೆ. ಸೊ ಕನಕಪುರ ಏನಕ್ಕೆ ಫೇಮಸ್ ಅಂದರೆ ಮೊನಾಲಿಥಿಕ್ ಹಿಲ್ಸ್. ಇದೇನೇನು ಇದು ತಾನೆ ಸಾವಂತದುರ್ಗ ಹಿಲ್ಸ್ ಮೊನಾಲಿಥಿಕ್ ಹಿಲ್ಲು ಏಷ್ಯಾದಲ್ಲಿ. ಏಷ್ಯಾದು ಅದು ಏಷ್ಯಾಸ್ ಲಾರ್ಜೆಸ್ಟು ಮೊನಾಲಿಥಿಕ್ ಹಿಲ್ಲು. ಮಧುಗಿರಿ ಅಲ್ಲೋ ಮಧುಗಿರಿ ಅನ್ಸುತ್ತೋ, ಮಧುಗಿರಿ ಅನ್ಸುತ್ತೆ ಗುರು. ಇದೇ ಗುರು ಟಾಪು, ಇದೇ ವ್ಯೂ. ಫೈನಲಿ ರೀಚ್ ಆದ್ವಿ. ಒಂದು ಅರ್ಧ ಗಂಟೆ ಆಯ್ತಾನ, ನಾವು 10 ಸ್ಟಾರ್ಟ್ ಮಾಡಿದಾನ.
ನೋಡಿ ಎಲ್ಲಿ ನೋಡಿದ್ರು ಬೆಟ್ಟಗಳೇ, ಬರೀ ಬಂಡೆ ಬೆಟ್ಟನೇ ಅದು. ಇದು ಬೆಟ್ಟ. ಹುಷಾರು, ಬಿದ್ದಿದ್ದೋಗ್ಬಿಟ್ರೆ ಮುಂದಕ್ಕೆ ಹೋಗಿ ಆಮೇಲೆ. ಸಾಕು ಸಾಕು ಸಾಕು. ಸೈನಿಂಗ್ ಆಫ್. ಇಲ್ಲ ನಮ್ಮಚ್ಚಿ ಸೈನಿಂಗ್ ಆಫ್ ಮಿಸ್ಟರ್ ಬೆಳಗೆರೆ ಪವನ್. ಬಳಗೆರೆ ಅಲ್ಲ, ಅವನ ಊರ ಹೆಸರು ಬಳಗೆರೆ, ಬಟ್ ಬೆಳ್ಳಗೆರೆ ಪವನ್. ಗುಡೇಮರಹಳ್ಳಿ, ನೆಲಮಂಗ್ಲ. ಮಜಾ ಕಾಣಿಸ್ತಿಲ್ಲ ಕಣೋ. ನೆಲಮಂಗ್ಲ ಈಗ ಕಾಣಿಸ್ತೈತೆ. ಇಲ್ಲೂ ಬಂದ್ಬಿಡ್ತದೆ ಸ್ಕ್ರೀನ್ ಬ್ರೈಟ್ನೆಸ್. ಓಕೆ, ನಾನು ಕಾಣೋದೇ ಇಲ್ಲ ಬಿಡುಗರು. ತಗೋರು ನನ್ನ ತೋರಿಸ್ಬಿಡು. ನಾನಂತೂ ಕಾಣ್ತಾನೆ ಇಲ್ಲ ಅನ್ಸುತ್ತೆ. ಕಾಣಿಸ್ತಿದ್ಯಾ? ಅಪೋಸಿಟ್ ನಿಂತ್ಕೊಂಡ್ಬಿಟ್ಟು ನನ್ನ ಮಗನೇ ಕಾಣಿಸ್ತಿದ್ಯಾ ಅಂದ್ರೆ ಕಾಣಿಸ್ತಾನೆ. ಏನು ಗುರು, ಸನ್ ಗ್ಲಾಸ್ ತೆಗೆದ ತಕ್ಷಣ ಕಣ್ಣಿಗೆ ಚುಚ್ತೈತೆ. ಫೋಟೋ ತೆಗೆದಿದ್ದೀರಾ? ಇವನ್ ಆನ್ಸಿಸ್ಟರ್ಸು. ನಾವು ಬೆಟ್ಟ ಹತ್ತಿ ಇರ್ತೀವಲ್ಲ, ಕೆಳಗಡೆ ಇಳ್ಕೊಂಡು ಬಂದರೆ ಇಲ್ಲಿ ದೇವಸ್ಥಾನ ಐತೆ. ಇದು ನೋಡಿ, ಇದು ನೀರು ಯಾವಾಗಲೂ ಖಾಲಿ ಆಗಲ್ವಂತೆ, ನೀರು ಇಲ್ಲಿದ್ದೇ ಇರ್ತಂತೆ. ಹಂಗಂತ ಹೇಳಿದ್ದು ನಮ್ಮ ಶಿಷ್ಯ. ಇಲ್ಲ, ಇದು ನಿಜ ಅಂತ. ಆ್ಯಕ್ಚುಲಿ ನೀರು ಖಾಲಿನೇ ಆಗಲ್ವಂತೆ. ಇಲ್ಲ ಕಣ, ತೊಳೆದಿದ್ದು ನೀರೆಲ್ಲ ನೋಡಿ ಹಿಂಗೆ ಬಿಟ್ಟು ಈಚೆ ಬಿಡ್ತಾವ್ರೆ, ಅದ್ರೊಳಗೆ ಹೋಗ್ತಿಲ್ಲ. ಬಂಟಿ, ನಿನ್ನ ಕಾಲಿನಲ್ಲಿ ಕೊಳೆ ಜಾಸ್ತಿನಾ? ವಾಟರ್ ಪ್ರೂಫ್ ಏನೋ? ಏಯ್, ವಾಟರ್ ಪ್ರೂಫ್ ಅಲ್ಲ ಗುರು, IP69. ಹೌದಾ? ಶೇ, ಜಸ್ಟ್ ಮಿಸ್ಸು ಗುರು. ರಿಟೇಕ್ ಕಮಾನ್ ಬ್ರೋ, ಮತ್ತೆ ರಿಟೇಕ್. ಆಗ ಬಂತು.